ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕೆಲವೊಂದು ವಿವಾದಗಳು ಬೂದಿ ಮುಚ್ಚಿದ ಕೆಂಡದಂತಿರುತ್ತವೆ. ಅದು ಸಂಪೂರ್ಣವಾಗಿ ಆರ್ಹೋಯ್ತು. ಇನ್ಮುಂದೆ ನೆಮ್ಮದಿ ಅಂತ ನಾವೆಲ್ಲರೂ ಕೂಡ ನಿಟ್ಟುಸಿರು ಬಿಡುವಾಗಲೇ ಏಕಾಏಕಿ ಭಾರಿ ದೊಡ್ಡ ಬಿರುಗಾಳಿಯೊಂದಿಗೆ ಬಂದು ಇಡೀ ನಾಡನ್ನೇ ಸುಟ್ಟು ಹಾಕುವಷ್ಟು ರೌದ್ರ ರೂಪವನ್ನು ತಾಳುತ್ತೆ. ಅಂತಹದ್ದೇ ಒಂದು ಭೀಕರ ಕರಾಳ ಮತ್ತು ಇಡೀ ಕರ್ನಾಟಕದ ಶಾಲಾ ಕಾಲೇಜುಗಳನ್ನ ಅಕ್ಷರಶಃ ರಣರಂಗವನ್ನಾಗಿ ಮಾಡಿದ್ದಂತಹ ಆ ಒಂದು ಮಹಾ ವಿವಾದ ಈಗ ಮತ್ತೆ ಜೀವ ಪಡೆದುಕೊಂಡು ಕರುನಾಡಿನ ನೆಮ್ಮದಿ ಕೆಡಿಸಲು ಎಂಟ್ರಿ ಕೊಟ್ಟಿದೆ. ಹೌದು, ಕರ್ನಾಟಕದಲ್ಲಿ ಮತ್ತೆ ಹಿಜಾಬ್ ವಿವಾದ ಭಾರಿ ದೊಡ್ಡ ಮಟ್ಟದಲ್ಲಿ ಭುಗಿಲೆದ್ದಿದೆ. ಕಳೆದ ಕೆಲವು ವರ್ಷಗಳ ಹಿಂದೆ ಕರಾವಳಿಯ ಉಡುಪಿಯಲ್ಲಿ ಶುರುವಾಗಿ ಇಡೀ ಜಗತ್ತಿನಾದ್ಯಂತ ಸಂಚಲನ ಸೃಷ್ಟಿಸಿದಂತಹ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಇದೇ ಹಿಜಾಬ್ ಕಿಚ್ಚು ಈಗ ಮತ್ತೊಮ್ಮೆ ಶಾಲಾ ಕಾಲೇಜುಗಳ ಕ್ಯಾಂಪಸ್ಗೆ ಕಾಲಿಟ್ಟಿದೆ. ಆದ್ರೆ ಈ ಬಾರಿ ಕಥೆ ಇಂದಿನಂತಿಲ್ಲ. ಈ ಬಾರಿ ನೇರ ಸರ್ಕಾರಕ್ಕೆ ಉಗ್ರ ಹೋರಾಟದ ಡೆಡ್ಲಿ ವಾರ್ನಿಂಗ್ ಕೊಡಲಾಗಿದೆ. ಆದೇಶ ವಾಪಸ್ ಪಡೆಯದಿದ್ರೆ ಇಡೀ ರಾಜ್ಯಾದ್ಯಂತ ಭಾರಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ, ಬೇದಿಗಿಳಿತೀವಿ ಎನ್ನುವ ಖಡಕ್ ಎಚ್ಚರಿಕೆ ರವಾನೆಯಾಗಿದೆ. ಇನ್ನೊಂದು ಕಡೆ ಇದೇ ವಿಚಾರವನ್ನ ಇಟ್ಕೊಂಡು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಅಕ್ಷರಶಃ ಸಿಡಿದೆದ್ದಿದ್ದಾರೆ. ಇದು ಸರ್ಕಾರದ ತುಷ್ಟೀಕರಣದ ಪರಮಾವಧಿ ಅಂತ ಗುಡುಗಿದ್ದಾರೆ. ಅಷ್ಟಕ್ಕೂ ತಣ್ಣಗಾಗಿದ್ದಂತಹ ಈ ಹಿಜಾಬ್ ವಿವಾದ ಏಕಾಏಕಿ ಮತ್ತೆ ಭುಗಿಲೇಳಲು ಅಸಲಿ ಕಾರಣ ಏನು? ಯಾರು ಯಾರಿಗೆ ಉಗ್ರ ಹೋರಾಟದ ವಾರ್ನಿಂಗ್ ಕೊಟ್ಟಿದ್ದಾರೆ? ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ ಬಿಚ್ಚಿಟ್ಟಿರುವಂತಹ ಕರಾಳ ರಾಜಕೀಯದ ಲೆಕ್ಕಾಚಾರ ಎಂಥದ್ದು? ಆ ವಿವಾದದಿಂದ ಮತ್ತೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಲಾಗುತ್ತಾ? ಈ ವಿವಾದದಿಂದಾಗಿ ಮತ್ತೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಲಾಗ್ತಾ ಇದ್ಯಾ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಕರ್ನಾಟಕ ರಾಜಕೀಯ ಮತ್ತು ಶೈಕ್ಷಣಿಕ ವಲಯದಲ್ಲಿ ಭೂಕಂಪ ಸೃಷ್ಟಿಸಿರುವಂತಹ ಈ ಹೊಸ ಹಿಜಾಬ್ ಹೈಡ್ರಾಮಾದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಕನ್ನಡಿಗನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಅವರು ಹಿಜಾಬ್ಗೆ ಅವಕಾಶ ಮಾಡಿಕೊಟ್ಟಿದ್ದು ಸರಿನಾ ತಪ್ಪ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಒಂದ್ ವೇಳೆ ಹಿಜಾಬ್ಗೆ ಅವಕಾಶವನ್ನ ಮಾಡಿಕೊಟ್ರೆ ಕೇಸರಿ ಶಾಲೆಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಸ್ಫೋಟಕ ವರದಿಯ ಮೂಲ ಬೇರು ಇರುವುದು ವಿದ್ಯಾರ್ಥಿಗಳ ಸಮವಸ್ತ್ರದ ನಿಯಮದಲ್ಲೇ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಮಾನತೆ ಕಾಪಾಡುವ ದೃಷ್ಟಿಯಿಂದ ತರಗತಿಯೊಳಗೆ ಯಾವುದೇ ಧಾರ್ಮಿಕ ಉಡುಪುಗಳನ್ನು ಧರಿಸಬಾರದು ಎನ್ನುವ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಲಾಗಿತ್ತು. ಆ ಆದೇಶದ ವಿರುದ್ಧ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಭಾರಿ ದೊಡ್ಡ ಕಾನೂನು ಸಮರವೇ ನಡೆದಿತ್ತು. ಆದರೆ ಈಗ ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದ ನಂತರ ಈ ಆದೇಶವನ್ನ ವಾಪಸ್ ಪಡೆಯಬೇಕು ಎನ್ನುವ ಕೂಗು ಮತ್ತೆ ಕೇಳಿ ಬರುತ್ತಾನೆ ಇದೆ. ಇದೀಗ ಈ ವಿಚಾರ ಭಾರಿ ದೊಡ್ಡ ಸ್ಫೋಟಕ್ಕೆ ಕಾರಣವಾಗಿದೆ. ಹಿಜಾಬ್ ಪರ ಇರುವಂತಹ ಕೆಲವು ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಮುಖಂಡರು ಸರ್ಕಾರಕ್ಕೆ ನೇರವಾದ ಅಲ್ಟಿಮೇಟಮ್ ಅನ್ನು ಕೊಟ್ಟಿದ್ದಾರೆ. ಕೂಡಲೇ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶವನ್ನ ಮಾಡಿಕೊಡಬೇಕು. ಹಿಂದಿನ ಸರ್ಕಾರದ ಈ ಕರಾಳ ಆದೇಶವನ್ನ ವಾಪಸ್ ಪಡೆಯಲೇಬೇಕು. ಇಲ್ವಾದ್ರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಿ ಬೀದಿಗಿಡಿದು ಭಾರಿ ದೊಡ್ಡ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಖಡಕ್ ಆಗಿರುವಂತಹ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಈ ವಾರ್ನಿಂಗ್ ಕೇವಲ ಒಂದು ಎಚ್ಚರಿಕೆಯಲ್ಲ ಸ್ನೇಹಿತರೆ, ಇದು ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಕೊಡ್ತಾ ಇರುವಂತಹ ಅತಿ ದೊಡ್ಡ ಸವಾಲು. ಮತ್ತೆ ಶಾಲಾ ಕಾಲೇಜುಗಳ ಮುಂದೆ ಪೊಲೀಸ್ ವ್ಯಾನ್ಗಳು ಬಂದು ನಿಲ್ಬೇಕಾ? ಮತ್ತೆ ವಿದ್ಯಾರ್ಥಿಗಳ ನಡುವೆ ಧಾರ್ಮಿಕ ಕಂದಕ ಸೃಷ್ಟಿಯಾಗಬೇಕಾ ಎನ್ನುವಂತಹ ಆತಂಕ ಈಗ ಪ್ರತಿಯೊಬ್ಬ ಪೋಷಕರನ್ನು ಕೂಡ ಕಾಡಲು ಶುರುವಾಗಿದೆ. ಈ ಉಗ್ರ ಹೋರಾಟದ ವಾರ್ನಿಂಗ್ ಬೀಳ್ತಾ ಇದ್ದಂತೆಯೇ ಇತ್ತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಅಕ್ಷರಶಃ ರಣಕಹಳೆ ಮೊಳಗಿಸಿದ್ದಾರೆ. ವಿಧಾನಸೌಧದ ಪಡಸಾಲೆಯಿಂದ ಹಿಡಿದು ಮಾಧ್ಯಮಗಳ ಮೈಕ್ ಮುಂದೆ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ ಬಿಚ್ಚಿಟ್ಟಿರುವಂತಹ ಆಕ್ರೋಶ ಸಾಮಾನ್ಯದಲ್ಲ. ಇದು ಕೇವಲ ವಿದ್ಯಾರ್ಥಿಗಳ ಬೇಡಿಕೆಯಲ್ಲ, ಇದರ ಹಿಂದೆ ರಾಜ್ಯ ಸರ್ಕಾರದ ಪರೋಕ್ಷ ಕುಮ್ಮಕ್ಕು ಅಡಗಿದೆ ಎನ್ನುವಂತಹ ಭಾರಿ ದೊಡ್ಡ ಆರೋಪವನ್ನು ಅವರು ಮಾಡಿದ್ದಾರೆ. ಅಶೋಕ್ ಅವರ ವಾದ ಬಹಳ ಸ್ಪಷ್ಟವಾಗಿದೆ. ಶಾಂತವಾಗಿದ್ದಂತಹ ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಬೆಂಕಿ ಹಚ್ಚುವ ಕೆಲಸ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಕೇವಲ ಒಂದು ನಿರ್ದಿಷ್ಟ ವರ್ಗದ ವೋಟ್ ಬ್ಯಾಂಕ್ ಉಳಿಸಿಕೊಳ್ಳಲು ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದೆ. ಹಿಂದಿನ ನಮ್ಮ ಬಿಜೆಪಿ ಸರ್ಕಾರ ತಂದಿದ್ದ ಸಮವಸ್ತ್ರದ ನಿಯಮದಿಂದಾಗಿ ಎಲ್ಲಾ ಧರ್ಮದ ಮಕ್ಕಳು ಒಂದೇ ತಾಯಿ ಮಕ್ಕಳಂತೆ ಬೆರೀತಾ ಇದ್ರು. ಆದ್ರೆ ಈಗ ಆ ಸಮಾನತೆಯನ್ನ ಹಾಳು ಮಾಡಿ ಮತ್ತೆ ಧರ್ಮದ ವಿಷ ಬೀಜ ಬಿತ್ತಲು ಈ ಸರ್ಕಾರ ಅವಕಾಶ ಮಾಡಿಕೊಡ್ತಾ ಇದ್ಯಾ ಅಂತ ನೇರ ಪ್ರಶ್ನೆಯನ್ನ ಹಾಕಿದ್ದಾರೆ. ಇದಷ್ಟೇ ಅಲ್ಲ, ಒಂದ್ ವೇಳೆ ಸರ್ಕಾರ ಈ ಬೆದರಿಕೆಗಳಿಗೆ ಮಣಿದು ಹಿಜಾಬ್ ಆದೇಶವನ್ನ ವಾಪಸ್ ಪಡೆದರೆ ಇಡೀ ರಾಜ್ಯಾದ್ಯಂತ ಬಿಜೆಪಿ ಸುಮ್ಮನೆ ಕೂರುವುದಿಲ್ಲ. ನಾವು ಕೂಡ ಬೀದಿಗಿಳಿದು ಉಗ್ರ ಹೋರಾಟವನ್ನ ಮಾಡ್ತೀವಿ ಎನ್ನುವ ಮರು ಎಚ್ಚರಿಕೆಯನ್ನ ಅಶೋಕ್ ಅವರು ರವಾನಿಸಿದ್ದಾರೆ. ಅಂದ್ರೆ ಒಂದು ಕಡೆ ಹಿಜಾಬ್ ಪರ ಸಂಘಟನೆಗಳ ವಾರ್ನಿಂಗ್, ಇನ್ನೊಂದು ಕಡೆ ವಿರೋಧ ಪಕ್ಷದ ಕೌಂಟರ್ ವಾರ್ನಿಂಗ್. ಇದರ ಮಧ್ಯೆ ಸಿಲುಕಿರುವುದು ಮಾತ್ರ ಮುಗ್ಧ ವಿದ್ಯಾರ್ಥಿಗಳು. ಸ್ನೇಹಿತರೆ, ನಾವೆಲ್ಲರೂ ಕೂಡ ಕುಳಿತು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಚಾರ ಇದು. ಶಾಲೆ ಎನ್ನುವುದು ವಿದ್ಯಾದೇಗುಲ. ಅಲ್ಲಿಗೆ ಬರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಡಾಕ್ಟರ್, ಇಂಜಿನಿಯರ್, ವಿಜ್ಞಾನಿ ಆಗ್ಬೇಕು ಎನ್ನುವ ಕನಸನ್ನ ಹೊತ್ತು ಬರ್ತಾರೆ. ಆದ್ರೆ ನಮ್ಮ ರಾಜಕೀಯ ನಾಯಕರು ಮತ್ತು ಕೆಲವು ಸಂಘಟನೆಗಳು ಆ ಶಾಲೆಗಳನ್ನೇ ಈಗ ತಮ್ಮ ರಾಜಕೀಯ ಸಿದ್ಧಾಂತವನ್ನ ಪ್ರದರ್ಶಿಸಲು ಅಖಾಡವನ್ನಾಗಿ ಬದಲಾಯಿಸಿಕೊಂಡಿದ್ದಾರೆ. ಸಮವಸ್ತ್ರ ಎನ್ನುವುದು ಪರಿಕಲ್ಪನೆ ಹುಟ್ಟಿದ್ದೇ ಸಮಾನತೆಗಾಗಿ. ತರಗತಿಯೊಳಗೆ ಕೂತಾಗ ಯಾರು ಶ್ರೀಮಂತರಲ್ಲ, ಯಾರು ಬಡವರಲ್ಲ, ಯಾರು ಮೇಲ್ಜಾತಿಯವರಲ್ಲ, ಯಾರು ಕೆಳಜಾತಿಯವರಲ್ಲ, ಎಲ್ಲಾ ಧರ್ಮದವರು ಒಂದೇ ಎನ್ನುವ ಭಾವನೆ ಬೆಳೆಸಲು.
ಆದ್ರೆ ನಾನು ಈ ಧರ್ಮದ ಬಟ್ಟೆಯನ್ನ ಹಾಕ್ತೇನೆ, ನೀನು ಆ ಧರ್ಮದ ಶಾಲನ್ನ ಹಾಕೋ ಎನ್ನುವಂತಹ ಪೈಪೋಟಿ ಶುರುವಾಗಿದೆ. ಆ ಎಳೆಯ ಮಕ್ಕಳ ಮನಸ್ಸಿನ ಮೇಲೆ ಬೀಳುವಂತಹ ಕರಾಳ ಪರಿಣಾಮ ಎಂಥದ್ದು? ಅವರ ಪಾಠ ಕೇಳಬೇಕಾ ಅಥವಾ ಧರ್ಮದ ಹೋರಾಟ ಮಾಡಬೇಕಾ? ಒಂದು ದೇಶದ ಭವಿಷ್ಯವನ್ನ ಹಾಳು ಮಾಡಬೇಕು ಅಂದ್ರೆ ಅಲ್ಲಿನ ಯುವ ಜನಾಂಗದ ಮನಸ್ಸಿನಲ್ಲಿ ಜಾತಿ ಧರ್ಮದ ವಿಷಬೀಜ ಬಿತ್ತಿದ್ರೆ ಸಾಕು ಎನ್ನುವ ಜಾಗತಿಕ ಷಡ್ಯಂತರ ನಮ್ಮ ಕರುನಾಡಿನಲ್ಲೂ ಕೂಡ ನಡೀತಾ ಇದೆಯಾ ಎನ್ನುವಂತಹ ಅನುಮಾನ ಈಗ ಪ್ರಜ್ಞಾವಂತ ನಾಗರಿಕರಲ್ಲಿ ಮೂಡಿಬರ್ತಾ ಇದೆ. ಸ್ನೇಹಿತರೆ, ಈಗ ಅತಿ ದೊಡ್ಡ ಧರ್ಮ ಸಂಕಟದಲ್ಲಿ ಸಿಲುಕಿರುವುದು ಆಡಳಿತ ನಡೆಸ್ತಾ ಇರುವಂತಹ ರಾಜ್ಯ ಸರ್ಕಾರ. ಒಂದ್ ವೇಳೆ ವಿದ್ಯಾರ್ಥಿ ಸಂಘಟನೆಗಳ ಎಚ್ಚರಿಕೆಗೆ ಮಣಿದು ಹಿಂದಿನ ಸರ್ಕಾರದ ಆದೇಶವನ್ನ ರದ್ದು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ವಿರೋಧ ಪಕ್ಷದವರು ಮತ್ತು ಹಿಂದೂ ಪರ ಸಂಘಟನೆಗಳು ಭಾರಿ ದೊಡ್ಡ ಮಟ್ಟದ ಹೋರಾಟವನ್ನ ಶುರು ಮಾಡುತ್ತವೆ. ಸರ್ಕಾರ ವೋಟ್ ಬ್ಯಾಂಕ್ ಆಗಿ ಮಣಿದು ಬಹುಸಂಖ್ಯಾತರ ಭಾವನೆಗಳಿಗೆ ಬೆಲೆ ಇಲ್ಲ ಎನ್ನುವ ಮೆಸೇಜ್ ರವಾನೆಯಾಗುತ್ತೆ. ಇದು ಮುಂಬರುವ ಚುನಾವಣೆಯಲ್ಲಿ ಸರ್ಕಾರಕ್ಕೆ ಭಾರಿ ದೊಡ್ಡ ಆರ್ಥಿಕ ಮತ್ತು ರಾಜಕೀಯ ಪೆಟ್ಟು ಕೂಡ ನೀಡುತ್ತೆ. ಇನ್ನೊಂದು ಕಡೆ ಆದೇಶವನ್ನ ವಾಪಸ್ ಪಡೆಯದೆ ಹಾಗೆ ಉಳಿಸಿಕೊಂಡ್ರೆ ತಮ್ಮನ್ನೇ ನಂಬಿ ವೋಟ್ ಹಾಕಿದ್ದ ಒಂದು ನಿರ್ದಿಷ್ಟ ಅಲ್ಪಸಂಖ್ಯಾತರ ಆಕ್ರೋಶಕ್ಕೆ ಸರ್ಕಾರ ಗುರಿಯಾಗಬೇಕಾಗುತ್ತೆ. ನೀವು ಅಧಿಕಾರಕ್ಕೆ ಬರುವ ಮುನ್ನ ನಮಗೆ ಆಶ್ವಾಸನೆಯನ್ನ ಕೊಟ್ಟಿದ್ರಿ, ಈಗ ಯಾಕೆ ಮಾತು ತಪ್ತಾ ಇದ್ದೀರಿ ಎನ್ನುವಂತಹ ನೇರ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ಈ ಎರಡು ಕತ್ತಿಗಳ ನಡುವೆ ಸರ್ಕಾರ ಈಗ ಸಿಲುಕೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಹೈ ವೋಲ್ಟೇಜ್ ಬಿಕ್ಕಟ್ಟನ್ನ ಹೇಗೆ ನಿಭಾಯಿಸುತ್ತಾರೆ ಎನ್ನುವುದರ ಮೇಲೆ ಇಡೀ ಕರ್ನಾಟಕದ ಶೈಕ್ಷಣಿಕ ನೆಮ್ಮದಿ ಕೂಡ ನಿಂತಿದೆ. ಇನ್ನು ಸ್ನೇಹಿತರೆ, ಈ ಹಿಜಾಬ್ ವಿವಾದ ಕೇವಲ ಒಂದು ಜಿಲ್ಲೆಗೋ ಒಂದು ತಾಲೂಕಿಗೂ ಸೀಮಿತವಾಗುವಂತದ್ದಲ್ಲ. ಕಳೆದ ಬಾರಿ ಇದು ಉಡುಪಿಯಲ್ಲಿ ಶುರುವಾಗಿ ಇಡೀ ಕರಾವಳಿಯನ್ನು ವ್ಯಾಪಿಸಿ ಶಿವಮೊಗ್ಗ, ಮಂಡ್ಯ, ಕೊನೆಗೆ ರಾಜಧಾನಿ ಬೆಂಗಳೂರಿಗೂ ಕೂಡ ಕಾಲಿಟ್ಟಿತ್ತು. ಬೆಂಗಳೂರು ಅಂದ್ರೆ ಅದು ಜಾಗತಿಕ ಐಟಿ ಹಬ್. ಇಡೀ ಪ್ರಪಂಚದ ನೂರಾರು ದೇಶಗಳ ಕಂಪನಿಗಳು ಇಲ್ಲಿ ಬಂಡವಾಳವನ್ನ ಹೂಡಿವೆ. ಎಲ್ಲಿಯವರೆಗೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇರುತ್ತದೆಯೋ ಅಲ್ಲಿಯವರೆಗೆ ಮಾತ್ರ ಇನ್ವೆಸ್ಟರ್ಸ್ ಗಳು ಇಲ್ಲಿಗೆ ಬರ್ತಾರೆ. ಒಂದ್ ವೇಳೆ ಮತ್ತೆ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರತಿಭಟನೆಗಳು, ಕಲ್ಲು ತೂರಾಟ, ಲಾಠಿ ಚಾರ್ಜ್, ಶಾಲಾ ಕಾಲೇಜುಗಳಿಗೆ ರಜೆ, ಇಂತಹ ಪರಿಸ್ಥಿತಿ ನಿರ್ಮಾಣವಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಇಮೇಜ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುತ್ತೆ. ಇದು ಕೇವಲ ವಿರೋಧ ಪಕ್ಷ ಅಥವಾ ಆಡಳಿತ ಪಕ್ಷದ ಸಮಸ್ಯೆ ಇಲ್ಲ, ಇದು ಇಡೀ 6 ಕೋಟಿ ಕನ್ನಡಿಗರ ಭವಿಷ್ಯದ ಪ್ರಶ್ನೆ. ನಮ್ಮ ರಾಜ್ಯದ ಇಮೇಜ್ ಹಾಳಾದ್ರೆ ಇಲ್ಲಿನ ಯುವಕರಿಗೆ ಕೆಲಸ ಸಿಗೋದಿಲ್ಲ, ಆರ್ಥಿಕತೆ ಪಾತಾಳಕ್ಕೆ ಕುಸಿಯುತ್ತೆ. ಈ ಸತ್ಯವನ್ನ ಹೋರಾಟ ಮಾಡುವ ಪ್ರತಿಯೊಂದು ಸಂಘಟನೆಗಳು ಕೂಡ ಅರ್ಥ ಮಾಡಿಕೊಳ್ಳಬೇಕಾದಂತಹ ತುರ್ತು ಅನಿವಾರ್ಯ ಇದೆ. ಇನ್ನು ಸ್ನೇಹಿತರೆ, ಈ ವಿವಾದ ಮತ್ತೊಂದು ಪ್ರಮುಖ ಆಯಾಮ ಅಂದ್ರೆ ಅದು ಕಾನೂನು ಸಮರ. ಕರ್ನಾಟಕ ಹೈಕೋರ್ಟ್ ಈಗಾಗಲೇ ಬಹಳ ಸ್ಪಷ್ಟವಾಗಿ ತೀರ್ಪನ್ನ ನೀಡಿದೆ. ತರಗತಿಯೊಳಗೆ ಸಮವಸ್ತ್ರ ಕಡ್ಡಾಯ, ಹಿಜಾಬ್ ಎನ್ನುವುದು ಇಸ್ಲಾಂ ಧರ್ಮದ ಅತ್ಯಗತ್ಯ ಆಚರಣೆಯಲ್ಲ ಅಂತ ತನ್ನ ಸುದೀರ್ಘ ತೀರ್ಪಿನಲ್ಲಿ ಹೇಳಿದೆ. ಈ ತೀರ್ಪನ್ನ ಪ್ರಶ್ನಿಸಿ ಸಲ್ಲಿಕೆಯಾದಂತಹ ಅರ್ಜಿಗಳು ಈಗ ಸುಪ್ರೀಂ ಕೋರ್ಟ್ ನ ಅಂಗಳದಲ್ಲಿವೆ. ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠವು ಈ ಹಿಂದೆ ಭಿನ್ನ ತೀರ್ಪು ನೀಡಿದ್ದರಿಂದ ಈ ಪ್ರಕರಣ ಈಗ ವಿಸ್ತೃತ ಪೀಠದ ಮುಂದಿದೆ. ಕಾನೂನು ತಜ್ಞರ ಪ್ರಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಈ ಪ್ರಕರಣ ಇತ್ಯರ್ಥವಾಗುವವರೆಗೂ ಹೈಕೋರ್ಟ್ ನೀಡಿದ ತೀರ್ಪೇ ರಾಜ್ಯದಲ್ಲಿ ಅನ್ವಯವಾಗಿರುತ್ತೆ. ಅಂದ್ರೆ ಕಾನೂನಿನ ಪ್ರಕಾರ ತರಗತಿಯೊಳಗೆ ಸಮವಸ್ತ್ರವನ್ನೇ ಪಾಲಿಸಬೇಕು. ಹೀಗಿರುವಾಗ ವಿದ್ಯಾರ್ಥಿ ಸಂಘಟನೆಗಳು ಸರ್ಕಾರಕ್ಕೆ ಡೆಡ್ ಲೈನ್ ಕೊಡುವುದಾಗಲಿ ಅಥವಾ ಬೀದಿಗಿಳಿದು ಹೋರಾಟ ಮಾಡುವುದಾಗಲಿ ನ್ಯಾಯಾಲಯದ ಆದೇಶವನ್ನ ಧಿಕ್ಕರಿಸಿದಂತೆಯೇ ಸರಿ ಎನ್ನುವ ವಾದಗಳು ಕೂಡ ಬಲವಾಗಿ ಕೇಳಿ ಬರ್ತಾ ಇವೆ. ನ್ಯಾಯಾಲಯದ ತೀರ್ಪಿಗೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕು. ಅದುವೇ ನಿಜವಾದ ಪ್ರಜಾಪ್ರಭುತ್ವದ ಸೌಂದರ್ಯ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ರಾಜಕಾರಣಿಗಳಿಗೆ ಚುನಾವಣೆಗಳು ಬರುತ್ತವೆ ಹೋಗುತ್ತವೆ, ಸಂಘಟನೆಗಳಿಗೆ ಇವತ್ತು ಒಂದು ಹೋರಾಟ, ನಾಳೆ ಮತ್ತೊಂದು ಹೋರಾಟ ಇರುತ್ತೆ. ಆದ್ರೆ ನಮ್ಮ ಮುಗ್ಧ ವಿದ್ಯಾರ್ಥಿಗಳಿಗೆ ಸಿಗುವ ಆ ಶಾಲಾ ಕಾಲೇಜುಗಳ ದಿನಗಳು ಅವರ ಇಡೀ ಜೀವನದ ಭವಿಷ್ಯವನ್ನ ಬರೆಯುವ ಅಡಿಪಾಯ. ಆ ಅಡಿಪಾಯವನ್ನ ಜ್ಞಾನದಿಂದ, ವಿಜ್ಞಾನದಿಂದ ಮತ್ತು ಮಾನವೀಯತೆಯಿಂದ ಕಟ್ಟಬೇಕೆ ಹೊರತು ಧರ್ಮದ ದ್ವೇಷದಿಂದಲ್ಲ. ಹಿಜಾಬ್ ಕೇಸರಿ ಶಾಲು ಎನ್ನುವಂತಹ ವಿವಾದಗಳು ಕೇವಲ ಬಟ್ಟೆಯ ಮೇಲಿನ ಜಗಳವಲ್ಲ, ಅದು ಮಕ್ಕಳ ಮನಸ್ಸನ್ನ ಒಡೆಯುವ ಕರಾಳ ಬ್ರಹ್ಮಾಸ್ತ್ರಗಳು. ಸರ್ಕಾರ ಯಾವುದೇ ಇರಲಿ, ವಿಪಕ್ಷ ಯಾರೇ ಇರಲಿ, ಇಬ್ಬರು ಸೇರಿ ರಾಜ್ಯದ ಶೈಕ್ಷಣಿಕ ವ್ಯವಸ್ಥೆಯನ್ನ ರಕ್ಷಿಸುವ ಕಡೆಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾದ ಸಮಯ ಇದು. ಬೆಂಕಿ ಹತ್ತುವಂತಹ ಮುನ್ನವೇ ಅದನ್ನ ನಂದಿಸುವ ಜವಾಬ್ದಾರಿ ಆಡಳಿತ ಯಂತ್ರದ ಮೇಲಿದೆ. ಸೊ ನಿಮ್ಗೇನನ್ಸುತ್ತೆ? ರಾಜ್ಯದಲ್ಲಿ ಮತ್ತೆ ಹಿಜಾಬ್ ವಿವಾದ ಬುಗಿಲೆದ್ದಿರುವುದರ ಹಿಂದೆ ಮುಂಬರುವ ಚುನಾವಣೆಯ ದೃಷ್ಟಿಯನ್ನಿಟ್ಟುಕೊಂಡು ಕೆಲವು ಸಂಘಟನೆಗಳು ಮಾಡ್ತಾ ಇರುವ ಅಜೆಂಡಾ ಅಡಗಿದೆ ಅಂತ ನಿಮ್ಗನ್ಸುತ್ತಾ? ಶಾಲಾ ಕಾಲೇಜುಗಳಲ್ಲಿ ಎಲ್ಲರೂ ಸಮಾನರು ಎನ್ನುವ ಭಾವನೆ ಮೂಡಿಸಲು ಕೇವಲ ಸಮವಸ್ತ್ರ ಮಾತ್ರವೇ ಕಡ್ಡಾಯವಾಗಬೇಕು, ಬೇರೆ ಯಾವುದೇ ಧಾರ್ಮಿಕ ಉಡುಪುಗಳಿಗೆ ಅವಕಾಶ ಕೊಡಬಾರದು ಎನ್ನುವ ನಿಯಮಕ್ಕೆ ನಿಮ್ಮ ಬೆಂಬಲ ಇದೆಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರವನ್ನ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಕರ್ನಾಟಕ ಶೈಕ್ಷಣಿಕ ನೆಮ್ಮದಿಯನ್ನು ಕಾಪಾಡುವ ಮತ್ತು ಪ್ರತಿಯೊಬ್ಬ ಕನ್ನಡಿಗನು ಕೂಡ ತಿಳಿದುಕೊಳ್ಳಲೇಬೇಕಾದಂತಹ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ನ್ಯಾಷನಲ್ ಪಾಲಿಟಿಕ್ಸ್, ರಾಜ್ಯ ರಾಜಕೀಯದ ಒಳಮರ್ಮ ಮತ್ತು ಗ್ರೌಂಡ್ ರಿಯಾಲಿಟಿ, ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಮ್ಮ ಫಸ್ಟ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.